ಬೆಂಗಳೂರಿನ ಇನ್ಸ್ಪೆಕ್ಟರ್ಗಳಿಂದ 15 ಲಕ್ಷ ಲೂಟಿ ಮಾಡೋದಕ್ಕೆ ಹೋಗಿ BTV ಸಂಪಾದಕನನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿರ್ಬೋದು. ಈ ಒಂದು ವಿಚಾರದಲ್ಲಿ ಇವಾಗ ಟ್ವಿಸ್ಟ್ ಒಂದು ಬರ್ತಾ ಇರುವಂಥದ್ದು. ಈ ಒಂದು ಸ್ಫೋಟಕ ವರದಿಯನ್ನು BLR ಪೋಸ್ಟ್ ಸ್ವತಃ ಹೊರಹಾಕ್ತಾ ಇದೆ. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಎಲ್ರಿಗೂ ಗೊತ್ತಿದೆ ಮಹಾರಾಷ್ಟ್ರ ಪೊಲೀಸರ ಒಂದು ಸ್ಟಿಂಗ್ ಆಪರೇಷನ್ ಏನು ಕರ್ನಾಟಕದ ಹೃದಯ ಭಾಗ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿತ್ತು. ಮಾತ್ರ ಅಲ್ಲ, ದೊಡ್ಡ ಒಂದು ಡ್ರಗ್ಸ್ ಜಾಲವನ್ನೇ ಅಲ್ಲಿ ಎಕ್ಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ವಿಚಾರ. ಕರ್ನಾಟಕ ಪೊಲೀಸರ ವಿರುದ್ಧವಾಗಿ ಸಂಶಯಗಳು ಹುಟ್ಟು ಹಾಕಿದಂತಹ ಸಂದರ್ಭ. ಸೊ ಇವೆಲ್ಲವನ್ನು ಗೃಹ ಸಚಿವರು ಅಲ್ಲಗಳೆದಿರುವಂಥದ್ದು. ನಮ್ಮ ಪೊಲೀಸರು ಕೂಡ ಹೊರ ರಾಜ್ಯದಲ್ಲಿ ಹೋಗಿ ಈ ರೀತಿಯ ಆಪರೇಷನ್ ಮಾಡ್ತಾರೆ. ಸೊ ಅದರಿಂದಾಗಿ ಪೊಲೀಸರಿಗೆ ಇದು ಗೌರವ ಅಥವಾ ಯಾವುದೇ ಒಂದು ಕುಂದುಕೊರತೆ ಬರುವಂತಹ ವಿಚಾರ ಅಲ್ಲ. ಮಹಾರಾಷ್ಟ್ರ ಪೊಲೀಸರು ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಬಂದು ಇಲ್ಲಿ ತನಿಖೆ ಮಾಡಿರುವಂಥದ್ದು. ಸೊ ಹಾಗೆ ಹೀಗೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಆದರೆ ಈ ಒಂದು ವಿಚಾರ ಅಲ್ಲಿಗೆ ನಿಲ್ಲೋದಿಲ್ಲ. ಸೊ ಇಲ್ಲಿ ಇವತ್ತೊಂದು ರೋಚಕ ಸುದ್ದಿ ಬರ್ತಾ ಇರುವಂಥದ್ದು, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ. ಇದು ಒಂದು ವಾರಗಳ ಮೊದಲು ನಡೆದಂತಹ ವಿಚಾರ. ಆದರೂ ಕೂಡ ಇವತ್ತು ಕೂಡ ಒಂದು ಬಿಸಿ ಚರ್ಚೆ ಮತ್ತೆ ಮುಂದುವರಿಯಲಿಕ್ಕೆ ಕಾರಣ ಏನಪ್ಪ ಅಂದರೆ, ಅರೆಸ್ಟ್ ಆದಂತಹ ಶರತ್ ಶರ್ಮಾ ಎನ್ನುವಂತಹ ವ್ಯಕ್ತಿ, ಅಂದರೆ ಮಹಾರಾಷ್ಟ್ರ ಪೊಲೀಸರು ಒಂದು ರೀತಿಯಲ್ಲಿ ಆಪರೇಷನ್ ಅಂತ ಕರ್ನಾಟಕಕ್ಕೆ ಬಂದು ಬೆಂಗಳೂರಿನ ಕೆಲವೊಂದು ಪೊಲೀಸ್ ಠಾಣಾ ವ್ಯಾಪ್ತಿಗಳ ನಡುವಲ್ಲಿದ್ದಂತಹ ಆ ಒಂದು ಡ್ರಗ್ಸ್ ಜಾಲವನ್ನು ಹಿಡಿದು ಎಕ್ಸ್ಪೋಸ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ನಾಚಿಕೆಗೇಡಿನ ವಿಚಾರ ಆಗಿತ್ತು. ಆದರೂ ಕೂಡ ಸೊ ಇಲ್ಲಿ ಹಲವು ಇನ್ಸ್ಪೆಕ್ಟರ್ಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ 3 ಇನ್ಸ್ಪೆಕ್ಟರ್ಗಳನ್ನು ಗುರಿಯಾಗಿಸಿ ಈತ BTVಯ ವರದಿಗಾರ ಅಂತ ಹೇಳ್ತಾರೆ, BTVಯ ಓನರ್ ಅಂತ ಹೇಳ್ತಾರೆ, ಏನೇನೆಲ್ಲ ಕರ್ಕೊಳ್ತಾರೆ. ಏನೊಂದು ಆಡಿಯೋ ವೈರಲ್ ಆಗಿದೆ. ಸೊ ಒಂದು ಆಡಿಯೋದಲ್ಲಿ BTVಯಲ್ಲಿ ಕೆಲಸ ಮಾಡಿದ್ದೇನೆ, ಆಮೇಲೆ BLR ಪೋಸ್ಟ್ ನಂದೇ ಅಂತ ಹೇಳ್ಕೊಂಡು ಆಡಿಯೋವನ್ನು ರಿಲೀಸ್ ಮಾಡಿದ್ದ ಅಂತ ಇವಾಗ ಮ್ಯಾಟ್ರ್ ಬಂದಿರುವಂಥದ್ದು. ಸೊ ಇದನ್ನು BLR ಪೋಸ್ಟ್ ಖಂಡಿಸಿರುವಂಥದ್ದು. ನಮ್ಮ ಯಾವುದೇ ವೆಬ್ ಪೋರ್ಟಲ್ನಲ್ಲಿ ಈತ ಇರಲಿಲ್ಲ ಅಥವಾ ನಮ್ಮ ಓನರ್ ಈತ ಅಲ್ಲ, ಖಂಡಿತವಾಗಿಯೂ ಅದನ್ನು ತಿರಸ್ಕಾರ ಮಾಡಿರುವಂಥದ್ದು. ಇವತ್ತು ಆ ಒಂದು ವರದಿಯನ್ನು ಕೂಡ BLR ಪೋಸ್ಟ್ನಲ್ಲಿ ಹಾಕಿರುವಂಥದ್ದು. ಟೋಟಲಿ BTVಯ ಮೇಲೆ ಇವತ್ತು ಪ್ರಕರಣ ದಾಖಲಾಗಿರುವಂಥದ್ದು. BTVಯ ವರದಿಗಾರ ಎನ್ನುವಂತಹ ಒಂದು ರೀತಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಯಾವುದೇ ಪ್ರಕರಣಗಳು BLR ಪೋಸ್ಟ್ ಮೇಲೆ ಇದುವರೆಗೂ ಬಂದಿಲ್ಲ ಅಂತ BLR ಪೋಸ್ಟ್ ಸ್ವತಃ ಸ್ಪಷ್ಟಪಡಿಸಿರುವಂಥದ್ದು. ಸೊ ಇನ್ನು ವಿಚಾರ ಏನು ಅಂತ ಗಮನಿಸ್ತಾ ಹೋಗೋಣ. 3 ಪೊಲೀಸ್ ಅಧಿಕಾರಿಗಳು ಅಂದರೆ ಈ ಒಂದು ಡ್ರಗ್ಸ್ ಜಾಲದ ಹಿಂದೆ ಶಾಮೀಲಾಗಿದ್ದಾರೆ ಅಂತ ನಿಮ್ಮ ಮೇಲೆ ಎಲ್ಲ ಆಧಾರಗಳು ದಾಖಲೆಗಳು ನಮ್ಮ ಬಳಿ ಇದೆ ಅಂತ ಒಂದು ಕರೆ ಹೋಗುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ. 3 ಇನ್ಸ್ಪೆಕ್ಟರ್ಗಳಿಗೆ ಈ ಒಂದು ಕರೆ ಹೋಗುತ್ತೆ. ಪ್ರತಿಯೊಬ್ಬರಿಂದಲೂ 5 ಲಕ್ಷ ಡಿಮಾಂಡ್ ಮಾಡ್ತಾನೆ ಈ ಪತ್ರಕರ್ತ, ನಕಲಿ ಪತ್ರಕರ್ತ. ನೋಡಿ, BTV, ಪಬ್ಲಿಕ್ TV, ಸುವರ್ಣ TV, ಆರ್ ಕನ್ನಡ ಎಲ್ಲ ಮಾಡೋದು ಇದೆ ದಂಧೆ. ಇವತ್ತು ಮಾಧ್ಯಮ ಪತ್ರಿಕೋದ್ಯಮ ಅಂದರೆ ಒಂದು ರೀತಿಯಲ್ಲಿ ದಂಧೆಯಾಗಿ ಮಾರ್ಪಾಡಾಗಿದೆ. ಇವೆಲ್ಲವೂ ದಂಧೆಗಳೇ ನಡೀತಾ ಇರುವಂಥದ್ದು. ಸೊ ಅದರಿಂದಾಗಿ ಈ ಒಂದು ವಿಚಾರದಲ್ಲಿ ನೋಡಿ, ಯಾರನ್ನೂ ನಂಬುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ನೋಡಿ, ಆ ಒಂದು ಪೊಲೀಸರು ಮೇ ಬಿ ದಕ್ಷರಾಗಿರಬೇಕು. ಸೊ ಆ ಒಂದು ಕಾರಣದಿಂದಾಗಿ FIR ದಾಖಲಿಸಿರುವಂಥದ್ದು. ಈತ ಮಾಡಿದಂತಹ ಕರೆ, ಆ ನಂಬರು ಅವೆಲ್ಲವನ್ನ ಇಟ್ಟುಕೊಂಡು FIR ದಾಖಲಿಸಿರುವಂಥದ್ದು. ಓರ್ವ ಕಳ್ಳ ಆಗಿದ್ದರೆ ಪೊಲೀಸ್ ಇವತ್ತು ಅದೇ ಒಂದು ಕಳ್ಳನ ಸ್ಥಾನದಲ್ಲಿ ಇದ್ದಿದ್ರೆ ಇವತ್ತು 5 ಲಕ್ಷನೋ 10 ಲಕ್ಷನೋ ಕೊಟ್ಟು ಕೈ ತೊಳೆದುಕೊಳ್ತಾ ಇದ್ದ. ಆದರೆ ಇವತ್ತು ಅದು ಆಗಿರಲಿಲ್ಲ. ಸೊ BTV ಸಂಪಾದಕನೋ ವರದಿಗಾರನೋ ಶರತ್ ಶರ್ಮಾ ಎಂಬಾತನನ್ನು ಈಗ ಬಂಧನ ಮಾಡಿರುವ ವಿಚಾರದ ಬೆನ್ನಲ್ಲೇ ಸೊ ಶರತ್ ಶರ್ಮಾನನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಹೇಳಿರುವಂತಹ ಹೇಳಿಕೆ, BLR ಪೋಸ್ಟ್ ಆಮೇಲೆ BTV ಇವೆಲ್ಲವೂ ನನ್ನ ಒಡೆತನದಲ್ಲಿದೆ ಎನ್ನುವಂತಹ ವಿಚಾರವನ್ನು ಹೊರ ಹಾಕಿರುವಂಥದ್ದು. ಆದರೆ BTV ಮೇಲೆ ಪ್ರಕರಣ ದಾಖಲಾಗಿದೆ, ಇನ್ನು BLR ಮೇಲೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೆ BLR ಪೋಸ್ಟ್ ಇದನ್ನು ಸ್ಪಷ್ಟೀಕರಿಸಿ ನಿನ್ನೆ ಈ ಒಂದು ವರದಿಯನ್ನು ಹೊರಗಡೆ ಹಾಕಿರುವಂಥದ್ದು. ಸೊ ಆ ಒಂದು ವರದಿಯನ್ನು ಮೊದಲು ಗಮನಿಸ ಬರೋಣ. BLR ಪೋಸ್ಟ್ ಎನ್ನುವಂತಹ ಈ ಒಂದು ಸುದ್ದಿ ವೆಬ್ಸೈಟ್ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಸುಲಿಗೆ ಮಾಡಲು ಪ್ರಯತ್ನಿಸಿದ ವ್ಯಕ್ತಿಯ ಒಡೆತನದಲ್ಲಿದೆ ಎನ್ನುವಂತಹ ಆಡಿಯೋ ಕ್ಲಿಪ್ ಇವಾಗ ಪ್ರಸಾರ ಮಾಡಲಾಗ್ತಾ ಇದೆ ಅಂತ BLR ಪೋಸ್ಟ್ ಗಮನಕ್ಕೆ ಬಂದಿರುವಂಥದ್ದು. ಆಡಿಯೋದಲ್ಲಿ ಶರತ್ ಶರ್ಮಾ ಕಲಗಾರು ಎಂದು ಗುರುತಿಸಲಾದ ಪತ್ರಕರ್ತ ತಾನು ಕರ್ನಾಟಕದಲ್ಲಿ BLR ಪೋಸ್ಟ್ ಮತ್ತು ಇತರ ಸ್ವತಂತ್ರ ಮಾಧ್ಯಮ ವೇದಿಕೆಗಳನ್ನು ಹೊಂದಿರುವುದಾಗಿ ಹೇಳಿಕೊಂಡಿದ್ದಾನೆ. ಅವರು BTV ಸುದ್ದಿ ಚಾನೆಲ್ನೊಂದಿಗೆ ಸಂಬಂಧ ಹೊಂದಿದ್ದಾರೆಂದು ಹೇಳಿಕೊಳ್ಳುತ್ತಾರೆ. ಪ್ರಥಮ ಮಾಹಿತಿ ವರದಿಯಲ್ಲಿ
ಅಂದರೆ FIRನಲ್ಲಿ ಪೊಲೀಸರು ಈ ವೆಬ್ಸೈಟನ್ನು ಹೆಸರಿಸಿಲ್ಲ. FIRನಲ್ಲಿ ಪೊಲೀಸರು ಪತ್ರಕರ್ತ, BTV ಮಾಲೀಕರು ಮತ್ತು BTV ವರದಿಗಾರರನ್ನು ಹೆಸರಿಸಿರುವಂಥದ್ದು. ಈ ವೆಬ್ಸೈಟ್ ಸ್ಪಷ್ಟವಾಗಿ ಹೇಳುವುದೇನೆಂದರೆ ಈ ವ್ಯಕ್ತಿಯು BLRpost.comನ ಮಾಲೀಕರಲ್ಲ ಮತ್ತು ನಮ್ಮೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿಲ್ಲ. ಪ್ರಸ್ತುತ ಬ್ಲಾಗ್ ರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ವೆಬ್ಸೈಟ್ ವೃತ್ತಿಪರವಾಗಿ ನಡೆಸಲ್ಪಡುತ್ತಿದೆ ಮತ್ತು ಅತ್ಯುನ್ನತ ನೈತಿಕ ಮತ್ತು ಪತ್ರಿಕೋದ್ಯಮ ಮಾನದಂಡಗಳನ್ನು ಪಾಲಿಸ್ತಾ ಇದೆ. ಅದಂತೂ ಸ್ಪಷ್ಟ. ನಾವು ನಮ್ಮ ಕಡೆ ಇರುವಂತಹ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಅತ್ಯುತ್ತಮವಾದಂತಹ ಘನತೆವೆತ್ತ ಶ್ರೇಷ್ಠವಾದಂತಹ ವಾರ್ತೆಗಳನ್ನು ಅಪ್ಡೇಟ್ಗಳನ್ನು ಪ್ರಸಾರ ಮಾಡಿದಾಗಲೇ ನಮಗೆ ಅದರಿಂದ ಗೊತ್ತಾಯಿತು ಈ ಒಂದು ವೆಬ್ಸೈಟ್ ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ವಿಶ್ವಾಸಾರ್ಹತೆಗೆ ಯೋಗ್ಯವಾದದ್ದು ಅನ್ನುವಂಥದ್ದು. ಈ ಆಡಿಯೋವನ್ನು ವೆಬ್ಸೈಟ್ನ ಪ್ರತಿಷ್ಠೆಗೆ ಕಳಂಕ ತರುವ ಅಥವಾ ಮಾನಹಾನಿ ಮಾಡುವ ಯಾರಾದರೂ ಬಳಸಿದರೆ, ಪ್ರಸಾರ ಮಾಡಿದರೆ ಅಗತ್ಯವಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವ ಹಕ್ಕು BLR ಪೋಸ್ಟ್ ಕಾಯ್ದಿರಿಸಿದೆ ಅಂತ ಹೇಳಿರುವಂಥದ್ದು. ಸೊ ಇನ್ನು ಪ್ರಕರಣ ಏನು ಅನ್ನೋದರ ಬಗ್ಗೆ ಕೂಡ ಅವರು ವಿವರಣೆ ಕೊಟ್ಟಿದ್ದಾರೆ. ಇತ್ತೀಚಿನ ಮಾದಕ ವಸ್ತು ವಶಪಡಿಸುವಿಕೆ ಸಂಬಂಧ ಆರೋಪಗಳನ್ನು 3 ಪೊಲೀಸ್ ಅಧಿಕಾರಿಗಳ ಮೇಲೆ ಮಾಡಿಕೊಂಡು ಆ ಒಂದು ಇನ್ಸ್ಪೆಕ್ಟರ್ಗಳಿಂದ 15 ಲಕ್ಷ ಸುಲಿಗೆ ಮಾಡಲು ಯತ್ನಿಸಿದ ಆರೋಪದ ಮೇಲೆ 35 ವರ್ಷದ ಮಾಜಿ ಪತ್ರಕರ್ತನನ್ನು ಸೋಮವಾರ ಬೆಂಗಳೂರಿನಲ್ಲಿ ಬಂಧನ ಮಾಡಿರುವಂಥದ್ದು. ಈ ಪ್ರಕರಣವು ಮಹಾರಾಷ್ಟ್ರದ ಮಾದಕ ವಿರೋಧಿ ಕಾರ್ಯಪಡೆ ಅಂದರೆ ANTF, ಬೆಂಗಳೂರು ನಗರ ಪೊಲೀಸರು ಮತ್ತು ಕರ್ನಾಟಕದಲ್ಲಿ ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ನಡೆಸಿದ ಬಹುಸಂಸ್ಥೆ ಕಾರ್ಯಾಚರಣೆಯಿಂದ ಹೊರಬಂದಿರುವಂಥದ್ದು. ಆರೋಪಿ ಶರತ್ ಶರ್ಮಾ ಕಲಗಾರು ಡಿಸೆಂಬರ್ 28ರಂದು ಬಾಗಲೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಬಂದ್ರಾ ಅವರನ್ನು ಸಂಪರ್ಕಿಸಿ ಕೊತ್ತನೂರು, ಅವಲಹಳ್ಳಿ ಮತ್ತು ಬಾಗಲೂರು ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಮಾದಕ ದ್ರವ್ಯ ಮಾರಾಟಗಾರರೊಂದಿಗೆ ಶಾಮೀಲಾಗಿದ್ದಾರೆ ಎಂಬುದಕ್ಕೆ ನನ್ನ ಬಳಿ ಪುರಾವೆಗಳಿದೆ ಅಂತ ಹೇಳಿಕೊಂಡಿರುವಂಥದ್ದು. ಪೊಲೀಸರು ಈ ಒಂದು ವಿಚಾರವನ್ನು ಕೂಡ ಒಂದು ಸುದ್ದಿ ಪ್ರಸಾರ ನೋಡಿ, ಪೊಲೀಸರು ಹೇಳಿರುವಂಥದ್ದು ಈ ಒಂದು ಸುದ್ದಿ ಪ್ರಸಾರವನ್ನು ತಡಿಬೇಕು ಅಂದರೆ ಪ್ರತಿಯೊಬ್ಬರು 5 ಲಕ್ಷ ಕೊಡಬೇಕು ಅಂತ ಡಿಮಾಂಡ್ ಮಾಡಿರುವಂಥದ್ದು ಅಂತ ಆರೋಪ ಮಾಡಿರುವಂಥದ್ದು. ಈ ಒಂದು ರೆಕಾರ್ಡ್ ಮಾಡಿದಂತಹ ಕರೆಗಳು, ವಾಟ್ಸಪ್ ಸಂದೇಶಗಳ ಆಧಾರದ ಮೇಲೆ ಪೊಲೀಸರು ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 308/6 ಅಡಿಯಲ್ಲಿ FIR ದಾಖಲಿಸಿರುವಂಥದ್ದು. BTV ಕನ್ನಡದ ಮಾಲೀಕರು ಮತ್ತು ವರದಿಗಾರರ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ಶರತ್ರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿರುವಂಥದ್ದು. ನೋಡಿ, ಪತ್ರಕರ್ತರು ಅಂದರೆ ಪತ್ರಕರ್ತರ ಹಾಗೆ ಇರಬೇಕು. ಪತ್ರಕರ್ತರ ಸೋಗಿನಲ್ಲಿ ಬಂದು ಲೂಟಿ ಮಾಡುವಂತಹ ಪತ್ರಕರ್ತರನ್ನು ಇದೇ ರೀತಿ ಹೆಡೆಮುರಿ ಕಟ್ಟುವಂತಹ ಪ್ರಯತ್ನವನ್ನು ಮಾಡಬೇಕು. ಎಲ್ಲ ಚಾನಲ್ ನಾನು ಇವತ್ತು ಹೆಸರಿಸಿ ಹೇಳುವಂತಹ ಆರ್ ಕನ್ನಡ, ಆಮೇಲೆ ಸುವರ್ಣ ನ್ಯೂಸು, BTV, ಆಮೇಲೆ ಏನು ಪಬ್ಲಿಕ್ TV, ಎಲ್ಲದರಲ್ಲೂ ಇದ್ದಾರೆ ಇಂತಹ ಒಂದು ರೀತಿಯ ಸೋಗಿನಲ್ಲಿ ಬರುವಂತಹ ಪತ್ರಕರ್ತರು. ಅವರ ಮೇನ್ ಕೆಲಸನೇ ಈ ರೀತಿ ಜನರನ್ನು ಸುಲಿಗೆ ಮಾಡುವಂಥದ್ದು, ಪೊಲೀಸರನ್ನು, ಭ್ರಷ್ಟರನ್ನು, ರಾಜಕಾರಣಿಗಳನ್ನು ಸುಲಿಗೆ ಮಾಡಿ ಕೋಟಿ ಲಪಟಾಯಿಸುವಂಥದ್ದು. ಸೊ ಈ ಮಾಧ್ಯಮಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ಅಂದರೆ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸಿ ಮತ್ತು ಹೇಗೆ ಜೀವಂತವಾಗಿದೆ ಅಂತ ಕೇಳಿದರೆ ಇಂತಹ ಪ್ರವೃತ್ತಿಗಳಿಂದಾಗಿ. ಸೊ ಸಮಾಜ ಬಹಿಷ್ಕಾರ ಮಾಡಬೇಕು. ಮಾಧ್ಯಮಗಳು ಯಾವುದು ನೈಜ, ಇವಾಗ ನಾನು ಹೇಳುವುದಂದರೆ ಈ ಒಂದು TRP ಲೆವೆಲನ್ನು ನೋಡಿಕೊಂಡು ನ್ಯೂಸ್ 18 ಮತ್ತು TV9 ಆಮೇಲೆ TV5 ಈ 3 ಚಾನಲನ್ನು ಬಿಟ್ಟರೆ ಬೇರೆ ಯಾವುದು ವಿಶ್ವಾಸಾರ್ಹತೆಗೆ ಯೋಗ್ಯವಲ್ಲ. ಅದು ಅಂತೂ ಖಂಡಿತವಾಗಿ ಹೇಳುವಂಥದ್ದು. ಇನ್ನು ನಿಮಗೆ ವೈಭವೀಕರಿಸಿ ಹಲವು ವಿಚಾರಗಳನ್ನು ಅವರು ನಿಮ್ಮ ಮುಂದೆ ತರಬಹುದು, ಆದರೆ ವಿಶ್ವಾಸಾರ್ಹತೆಗೆ ಈ ಚಾನಲ್ಗಳು ಯೋಗ್ಯ ಅಲ್ಲ. ಖಂಡಿತವಾಗಿ ಈ 3 ಚಾನಲ್ಗಳನ್ನು ನಾವು ನೋಡ್ಕೋಬೋದು. ಅದು ಕೂಡ 100% ವಿಶ್ವಾಸವನ್ನು ಇಟ್ಟುಕೊಂಡು ನೋಡಬೇಡಿ. ಮಾಧ್ಯಮ ಯಾವಾಗ ಬೇಕಾದರೂ ತಿರುಗಬಹುದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.